ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಒಲ್ಲದ ಬಂದ ಭಾಗ 138. ವಿಷ್ಣುವಿನ ಕಣ್ಣುಗಳು ತುಂಬಿ ಬಂದವು. ತನ್ನ ತಂಗಿ ತನ್ನ ಜೀವನಕ್ಕಾಗಿ ಎಂತಹ ದೊಡ್ಡ ತ್ಯಾಗ ಮಾಡಲು ಹೊರಟಿದ್ದಾಳೆ ಎಂಬುದನ್ನು ಅರಿತ ಆ ಕ್ಷಣದಲ್ಲಿ ಅವನಲ್ಲಿದ್ದ ಹಠಮಾರಿ ಗುಣ ಸಂಪೂರ್ಣವಾಗಿ ಇಲ್ಲವಾಯಿತು. ನನಗೆ ಅರ್ಥವಾಗ್ತಿದೆ ಮಾಯಾ, ನನ್ನ ಜೀವನಕ್ಕಾಗಿ ನೀನು ನಿನ್ನ ಜೀವನವನ್ನೇ ತ್ಯಾಗ ಮಾಡ್ತಾ ಇದ್ದೀಯ ಅಲ್ವಾ? ನಾನು ನಿಜಕ್ಕೂ ಒಬ್ಬ ಮೂರ್ಖ. ಇಲ್ಲಿಯವರೆಗೆ ಯಾವುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ಈಗ ಹೇಳ್ತೀನಿ, ನಿನಗಾಗಿ, ನಿನ್ನ ಈ ಪ್ರೀತಿಗಾಗಿ ನಾನು ಯಾಮಿನಿಯನ್ನು ಕರೆದುಕೊಂಡು ಬರ್ತೀನಿ. ಅವಳ ಜೊತೆ ಮತ್ತೆ ನನ್ನ ಜೀವನವನ್ನು ಪ್ರಾರಂಭಿಸ್ತೀನಿ. ಆದರೆ ಒಂದು ಮಾತು, ನೀನು ಆ ಸಾಗರ್ ಜೊತೆ ಹೋಗಬಾರದು. ನೀನು ನಮ್ಮ ಜೊತೆಯೇ ಬರಬೇಕು. ನಾವು ಪ್ರತ್ಯೇಕವಾಗಿ ಒಂದು ಮನೆ ತೆಗೆದುಕೊಂಡು ಹೋಗೋಣ. ಆ ವ್ಯಕ್ತಿಯ ಮನೆಯಲ್ಲಿ ಕೂಡ ನೀನು ಇರುವುದು ಬೇಡ. ನನಗೆ ನಿನ್ನ ಸುರಕ್ಷತೆಯೇ ಮುಖ್ಯ ಮಾಯಾ. ನಾನು ಮತ್ತು ನಿನ್ನ ಅತ್ತಿಗೆ ಒಂದಾಗಬೇಕು ಅಂತ ಭಾವಿಸಿ ನೀನು ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ ಎಂದನು ವಿಷ್ಣು ಪ್ರೀತಿಯಿಂದ. ಅಣ್ಣ, ನಿಜವಾಗಿಯೂ ಹೇಳ್ತಿದ್ದೀರಾ ಎಂದು ಮಾಯಾ ಆಶ್ಚರ್ಯ ಮತ್ತು ಸಂತೋಷದಿಂದ ಕೇಳಲು, ಹೌದಮ್ಮ, ನನಗಾಗಿ ನೀನು ನಿನ್ನ ಜೀವನವನ್ನೇ ಕಳೆದುಕೊಳ್ಳಲು ಯೋಚಿಸುತ್ತಿರುವಾಗ ನಿನಗಾಗಿ ನಾನು ನನ್ನ ಹಳೆಯ ಕೋಪವನ್ನು ಬಿಟ್ಟು ನನ್ನ ಜೀವನವನ್ನು ಜೀವಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ನಾನು ಯಾಮಿನಿಯನ್ನು ಮನಸ್ಸಾರೆ ಸ್ವೀಕರಿಸ್ತೀನಿ. ಅವಳ ಕಣ್ಣೆದುರಲ್ಲೇ ಆ ಡಾಕ್ಯುಮೆಂಟನ್ನು ಹರಿದು ಹಾಕ್ತೀನಿ. ನೀನು ನಮ್ಮ ಜೊತೆಯೇ ಇರು. ನಿನಗೆ ನಾನೇ ರಕ್ಷಣೆ ಏರ್ಪಾಡು ಮಾಡ್ತೀನಿ. ಆ ಸಾಗರ್ ನನ್ನ ಮಗ ಏನು ಮಾಡ್ತಾನೆ ಅಂತ ನಾನು ನೋಡ್ತೀನಿ. ಇನ್ಮೇಲೆ ಏನೇ ಬಂದರೂ ಎದುರಿಸಬೇಕು ಅಂತ ಈ ವಿಷ್ಣು ನಿರ್ಧರಿಸಿದ್ದಾನೆ ಎಂದನು ಸಿಂಹದಂತೆ ನಿಮಿರ್ದು. ತುಂಬ ಸಂತೋಷವಾಗ್ತಿದೆ ಅಣ್ಣ. ಈ ಮಾತನ್ನು ನಿಮ್ಮ ಬಾಯಲ್ಲಿ ಕೇಳುವಾಗ ನನಗೆ ಎಷ್ಟು ನೆಮ್ಮದಿಯಾಗಿದೆ ಗೊತ್ತಾ? ನೀವು ತಕ್ಷಣವೇ ಹೋಗಿ ಅತ್ತಿಗೆಯನ್ನು ನೋಡಿ ಮನೆಗೆ ಕರೆದುಕೊಂಡು ಬನ್ನಿ. ಆದರೆ ಒಂದು ಮಾತು, ನಿಮ್ಮ ಜೊತೆ ಈಗ ನಾನು ಬಂದರೆ ನಾನು ಒತ್ತಾಯ ಮಾಡಿದ್ದರಿಂದಲೇ ನೀವು ಅತ್ತಿಗೆಯನ್ನು ಕರೆದುಕೊಂಡು ಬಂದಿರಿ ಎಂದು ಅತ್ತಿಗೆ ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ. ನೀವು ಮೊದಲು ಒಂಟಿಯಾಗಿ ಹೋಗಿ ಅಣ್ಣ. ಅತ್ತಿಗೆಯ ಜೊತೆ ಮನಸ್ಸು ಬಿಚ್ಚಿ ಮಾತನಾಡಿ. ನನ್ನ ಜೀವನಕ್ಕಾಗಿ ಅವರನ್ನು ಸ್ವೀಕರಿಸುತ್ತಿದ್ದೀರಿ ಎಂದಿರಬಾರದು. ನಿಮ್ಮ ಜೀವನಕ್ಕಾಗಿ ನೀವು ಅವರನ್ನು ಸ್ವೀಕರಿಸುತ್ತಿದ್ದೀರಿ ಎಂದಿರಬೇಕು. ಆಗಷ್ಟೇ ನಾನು ತುಂಬ ಸಂತೋಷ ಪಡುತ್ತೇನೆ. ನನಗೆ ಈಗ ಒಂದು ಪ್ರಮುಖ ಬಿಸ್ನೆಸ್ ಮೀಟಿಂಗ್ ಇದೆ ಅಣ್ಣ. ಅದನ್ನು ಮುಗಿಸಿ 4 ಗಂಟೆಗೆ ನಾನು ಇದೇ ಆಫೀಸ್ಗೆ ಬಂದುಬಿಡ್ತೀನಿ. ನೀವು ಅತ್ತಿಗೆಯನ್ನು ಕರೆದುಕೊಂಡು ಬಂದು ಮನೆಯ ವಿಳಾಸ ಕಳುಹಿಸಿ ನಾನು ಅಲ್ಲಿಗೆ ಬರ್ತೀನಿ. ಇನ್ಮೇಲೆ ಆ ಸಾಗರ್ಗೂ ನನಗೂ ಯಾವುದೇ ಸಂಬಂಧವಿರುವುದಿಲ್ಲ ಎಂದಳು ಮಾಯಾ ಮುಗುಳು ನಗೆಯಿಂದ. ವಿಷ್ಣುವಿನ ಕಣ್ಣುಗಳು ಭಾವಪರವಶತೆಯಿಂದ ತುಂಬಿರಲು ತನ್ನ ತಂಗಿಯನ್ನು ತನ್ನ ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡನು. ಥ್ಯಾಂಕ್ಸ್ ಪುಟ್ಟ ಎಂದು ಅವಳ ತಲೆಯ ಮೇಲೆ ಮುತ್ತಿಟ್ಟನು. ಸರಿ ಬಾ, ನಿನ್ನ ಆಫೀಸ್ನಲ್ಲಿ ನಾನೇ ನಿನ್ನನ್ನು ಡ್ರಾಪ್ ಮಾಡ್ತೀನಿ ಎಂದು ವಿಷ್ಣು ಹೇಳಲು, ಅಯ್ಯೋ ಬೇಡ ಅಣ್ಣ, ನೀವು ಅತ್ತಿಗೆಯನ್ನು ನೋಡಲು ಹೊರಡಿ. ನಾನು ಒಂದು ಕ್ಯಾಬ್ ಬುಕ್ ಮಾಡಿ ಹೋಗ್ತೀನಿ ಎಂದಳು ಮಾಯಾ. ಏಕಮ್ಮ ಮಾಯಾ, ನಮ್ಮ ಆಫೀಸ್ ಕಾರ್ಗೆ ತೆಗೆದುಕೊಂಡು ಹೋಗು ಎಂದು ವಿಷ್ಣು ತನ್ನ ಕಾರಿನ ಕೀಲಿಯನ್ನು ನೀಡಲು ಅದನ್ನು ಸಂತೋಷದಿಂದ ಪಡೆದುಕೊಂಡು ಕೆಳಗೆ ಬಂದಳು ಮಾಯಾ. ಕಾರನ್ನು ಸ್ಟಾರ್ಟ್ ಮಾಡಿದ ಮಾಯಾ, ನನ್ನ ಅಣ್ಣನ ಜೀವನ ಇನ್ಮೇಲೆ ಸರಿಯಾಗುತ್ತೆ. ನನ್ನ ಯಾಮಿನಿ ಅತ್ತಿಗೆಯ ಕಣ್ಣಲ್ಲಿ ಇನ್ಮೇಲೆ ಕಣ್ಣೀರು ಬರುವುದಿಲ್ಲ ಎಂಬ ಪರಮಾನಂದದಲ್ಲಿ ಕಾರನ್ನು ಚೆನ್ನೈನ ರಸ್ತೆಯಲ್ಲಿ ಚಲಾಯಿಸುತ್ತಿದ್ದಳು. ಆದರೆ ಆ ಸಂತೋಷ ಕೆಲವು ನಿಮಿಷಗಳಿಗಿಂತ ಹೆಚ್ಚು ಕಾಲ ಉಳಿಯಲಿಲ್ಲ. ಕಾರು ಕೊಂಚ ಜನಸಂಚಾರ ಕಡಿಮೆ ಇದ್ದ ಒಂದು ಉದ್ದನೆಯ ರಸ್ತೆಯ ತಿರುವಿನಲ್ಲಿ ತಿರುಗಿದಾಗ ದಿಢೀರನೆ ಮಿಂಚಿನ ವೇಗದಲ್ಲಿ ಬಂದ 2 ಕಪ್ಪು ಬಣ್ಣದ ಕಾರುಗಳು ಮಾಯಾಳ ಕಾರಿನ ಮುಂಭಾಗದಲ್ಲೂ ಹಿಂಭಾಗದಲ್ಲೂ ಬಂದು ಲಾಕ್ ಮಾಡುವಂತೆ ಸಡನ್ನಾಗಿ ಬ್ರೇಕ್ ಆಗಿ ನಿಂತವು. ಮಾಯಾಗೆ ಏನು ನಡೆಯುತ್ತಿದೆ ಎಂದು ಅರ್ಥವಾಗಲಿಲ್ಲ. ಆತಂಕದಿಂದ ಕಾರನ್ನು ರಿವರ್ಸ್ ತೆಗೆಯಲು ಪ್ರಯತ್ನಿಸಿದಳು. ಆದರೆ ಯಾವ ಕಡೆ ತಿರುಗಿದರೂ ಆ ಕಾರುಗಳು ಅವಳಿಗೆ ದಾರಿ ಬಿಡದೆ ತಡೆದು ನಿಂತವು. ಮುಂದಿನ ಕೆಲವು ಸೆಕೆಂಡುಗಳಲ್ಲಿ ಆ 2 ಕಾರುಗಳ ಬಾಗಿಲುಗಳು ತೆರೆದುಕೊಂಡವು. ಒಳಗಿನಿಂದ ಕಪ್ಪು ಮುಖವಾಡ ಧರಿಸಿದ್ದ ಕ್ರೂರ ರೌಡಿಗಳ ತಂಡ ಕೈಯಲ್ಲಿ ವಿಚಿತ್ರವಾದ ಕಬ್ಬಿಣದ ರಾಡ್ಗಳನ್ನು ಹಿಡಿದು ಕೆಳಗಿಳಿಯಿತು. ಅವರು ಕಾರನ್ನು ಹತ್ತಿರ ಬಂದ ತಕ್ಷಣ ಕಾರಿನ ಮುಂಭಾಗದ ಗ್ಲಾಸ್ ಮೇಲೆಯೂ ಎಸಿ ವೆಂಟ್ ಬಳಿಯೂ ಯಾವುದೋ ಒಂದು ರಾಸಾಯನಿಕ ವಸ್ತುವನ್ನು ಎಸೆದರು. ಬುಸ್
ಎಂಬ ಶಬ್ದದೊಂದಿಗೆ ಮುಂದಿನ ಕೆಲವು ನಿಮಿಷಗಳಲ್ಲಿ ಆ ಸ್ಥಳವೇ ಒಂದು ಬೃಹತ್ ಕಪ್ಪು ಹೊಗೆಯ ಮಂಡಲವಾಗಿ ಮಾರ್ಪಟ್ಟಿತು. ಅದು ಸಾಮಾನ್ಯ ಹೊಗೆಯಲ್ಲ, ಮನುಷ್ಯರನ್ನು ಕೆಲವು ಸೆಕೆಂಡುಗಳಲ್ಲಿ ಪ್ರಜ್ಞೆ ತಪ್ಪುವಂತೆ ಮಾಡುವ ಕ್ರೂರವಾದ ಕ್ಲೋರೋಫಾರ್ಮ್ ಬೆರೆತ ಮೂರ್ಛೆ ತಪ್ಪಿಸುವ ಹೊಗೆ. ಅಣ್ಣ ಎಂದು ಮಾಯಾ ಚೀರಲು ಪ್ರಯತ್ನಿಸಿದಳು. ಆದರೆ ಮುಂದಿನ ಕೆಲವು ಸೆಕೆಂಡುಗಳಲ್ಲಿ ಸಂಪೂರ್ಣವಾಗಿ ಮೂರ್ಛೆ ಹೋದ ಸ್ಥಿತಿಯಲ್ಲಿದ್ದ ಮಾಯಾಳ ಕೈ ಮತ್ತು ಕಾಲುಗಳನ್ನು ಆ ರೌಡಿಗಳು ಕಬ್ಬಿಣದ ಸರಪಳಿಯಿಂದ ಬಿಗಿಯಾಗಿ ಕಟ್ಟಿದರು. ಅವಳನ್ನು ಹಾಗೆಯೇ ಎತ್ತಿಕೊಂಡು ತಮ್ಮ ಕಾರಿನ ಹಿಂದಿನ ಸೀಟಿನಲ್ಲಿ ಹಾಕಿಕೊಂಡು ಆ ಚೆನ್ನೈ ರಸ್ತೆಯಿಂದ ಮಿಂಚಿನ ವೇಗದಲ್ಲಿ ಹೊರಟು ಹೋದರು ಸಾಗರ್ನ ಆಳುಗಳು. ರಸ್ತೆಯಲ್ಲಿದ್ದ ಕಪ್ಪು ಹೊಗೆ ಮೆಲ್ಲನೆ ಗಾಳಿಯಲ್ಲಿ ಕರಗಲು ಅಲ್ಲಿ ವಿಷ್ಣುಪ್ರಸಾದ್ ಅವರ ಕಾರು ಮಾತ್ರ ಬಾಗಿಲುಗಳು ತೆರೆದ ಸ್ಥಿತಿಯಲ್ಲಿ ಅನಾಥವಾಗಿ ನಿಂತಿತ್ತು. ಅದೇ ಸಮಯದಲ್ಲಿ ಪ್ರಸಿದ್ಧ ಖಾಸಗಿ ಶಾಲೆಯೊಂದರ 1ನೇ ತರಗತಿಯ ಕೊಠಡಿಯಿಂದ ಮಕ್ಕಳ ನಗುವಿನ ಶಬ್ದ ಹಾಗೂ ABCD ಹೇಳಿಕೊಡುತ್ತಿದ್ದ ಒಬ್ಬ ಮಹಿಳೆಯ ಮೃದುವಾದ ಧ್ವನಿ ಕೇಳಿಸುತ್ತಿತ್ತು. ಕಪ್ಪು ಹಲಗೆಯ ಮೇಲೆ ಸೀಮೆ ಸುಣ್ಣದಿಂದ ಸುಂದರವಾಗಿ ಬರೆಯುತ್ತಾ ಮಕ್ಕಳಿಗೆ ಪಾಠ ಮಾಡುತ್ತಿದ್ದಳು ಯಾಮಿನಿ. ಅವಳ ಸುಸ್ತಾದ ದೇಹಸ್ಥಿತಿ ಮತ್ತು ಮುಖದಲ್ಲಿದ್ದ ಒಂದು ರೀತಿಯ ಆಯಾಸ ಅವಳ ಗರ್ಭಿಣಿ ಸ್ಥಿತಿಯನ್ನು ಸೂಕ್ಷ್ಮವಾಗಿ ತೋರಿಸುತ್ತಿತ್ತು. ತನ್ನ ಎದೆಯೊಳಗಿನ ಎಲ್ಲ ನೋವುಗಳನ್ನು, ಗಂಡ ತನ್ನನ್ನು ಉಪೇಕ್ಷಿಸಿ ವಿಚ್ಛೇದನದ ಪತ್ರದಲ್ಲಿ ಸಹಿ ಪಡೆದ ಆ ಗಾಯವನ್ನು ಮುಚ್ಚಿಟ್ಟುಕೊಂಡು, ಆ ಮಕ್ಕಳ ಮುದ್ದು ಮಾತಿನಲ್ಲಿ ತನ್ನ ದುಃಖವನ್ನು ಮರೆಯಲು ಯತ್ನಿಸುತ್ತಿದ್ದಳು. ಅದೇ ಸಮಯದಲ್ಲಿ ಶಾಲೆಯ ಪ್ರಧಾನ ಪ್ರವೇಶ ದ್ವಾರವನ್ನು ದಾಟಿ ವಿಷ್ಣುಪ್ರಸಾದ್ ಅವರ ಭವ್ಯವಾದ ಕಪ್ಪು ಬಣ್ಣದ ಕಾರು ಬಂದು ನಿಂತಿತು. ಕಾರನ್ನು ನಿಲ್ಲಿಸಿ ಇಳಿದ ವಿಷ್ಣುವಿನ ಮುಖ ಕೆಲವು ನಿಮಿಷಗಳ ಮುಂಚೆಯಷ್ಟೇ ತನ್ನ ತಂಗಿ ಮಾಯಾ ತನಗೆ ಕಲಿಸಿದ ಆ ಪ್ರೀತಿಯ ಪಾಠದ ಪ್ರಭಾವದಿಂದ ಮೃದುವಾಗಿತ್ತು. ತನ್ನ ತಂಗಿ ತನ್ನ ಜೀವನಕ್ಕಾಗಿ ಸಾಗರ್ನಂತಹ ಮೃಗದ ಜೊತೆ ಬಾಳಲು ಮುಂದಾಗುವಾಗ ತನ್ನ ಹಠಮಾರಿ ಕೋಪದಿಂದ ಯಾಮಿನಿಯನ್ನು, ಅವಳ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ನನ್ನ ರಕ್ತವನ್ನು ಅನಾಥವಾಗಿ ತಳಮಳಿಸುವಂತೆ ಮಾಡಿದೆನಲ್ಲ ಎಂಬ ಅಪರಾಧ ಪ್ರಜ್ಞೆ ಅವನ ಎದೆಯನ್ನು ಕಾಡುತ್ತಿತ್ತು. ಬೇಗನೆ ಶಾಲೆಯ ಆವರಣದೊಳಗೆ ಪ್ರವೇಶಿಸಿದವನು ನೇರವಾಗಿ ಪ್ರಿನ್ಸಿಪಾಲ್ ಕೋಣೆಯತ್ತ ನಡೆದನು. ಅವನ ಗಂಭೀರವಾದ ರೂಪ ಮತ್ತು ಕೈಯಲ್ಲಿದ್ದ ಆ ದುಬಾರಿ ವಾಚ್ ಅವನು ಒಬ್ಬ ದೊಡ್ಡ ಉದ್ಯಮಿ ಎಂಬುದನ್ನು ತೋರಿಸುತ್ತಿತ್ತು. ಬಾಗಿಲು ತಟ್ಟಿ ಒಳಗೆ ಬಂದ ವಿಷ್ಣುವನ್ನು ನೋಡಿದ ತಕ್ಷಣ ಆ ಶಾಲೆಯ ಪ್ರಿನ್ಸಿಪಾಲ್ ಗೌರವದಿಂದ ಎದ್ದು ನಿಂತರು. ಎಸ್ ಸರ್, ಯಾರನ್ನು ನೋಡಬೇಕು ಅಂದಾಗ, ಐ ಆಮ್ ವಿಷ್ಣುಪ್ರಸಾದ್ ಕನ್ಸ್ಟ್ರಕ್ಷನ್ ಓನರ್. ಇಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ತರಗತಿಗೆ ಪಾಠ ಮಾಡುವ ಯಾಮಿನಿ ನನ್ನ ವೈಫ್. ಅವರನ್ನು ನಾನು ಈಗಲೇ ನೋಡಬೇಕು ಎಂದನು ಖಡಕ್ ಆದ ಅದೇ ಸಮಯದಲ್ಲಿ ನಿಧಾನವಾದ ಧ್ವನಿಯಲ್ಲಿ. ವಿಷ್ಣುಪ್ರಸಾದ್ ಎಂಬ ಹೆಸರನ್ನು ಮುಂಚೂಣಿ ಬಿಸಿನೆಸ್ ವಲಯಗಳಲ್ಲಿ ಕೇಳದವರೇ ಇರಲು ಸಾಧ್ಯವಿಲ್ಲ. ಅವನ ಆ ಅಂತಸ್ತು ಮತ್ತು ಸ್ಟೇಟಸನ್ನು ಅರಿತ ತಕ್ಷಣವೇ ಪ್ರಿನ್ಸಿಪಾಲ್ ಅವರ ಮುಖ ಆಶ್ಚರ್ಯ ಮತ್ತು ಗೌರವದಿಂದ ಹರಳಿತು. ಓ, ನೀವು ಯಾಮಿನಿ ಮೇಡಮ್ ಅವರ ಹಸ್ಬೆಂಡಾ? ವೆಲ್ಕಮ್ ಸರ್, ಪ್ಲೀಸ್ ಸಿಟ್. ಯಾಮಿನಿ ಇಷ್ಟೊಂದು ದೊಡ್ಡ ಮನೆಯ ಹೆಣ್ಣುಮಗಳು ಎಂದು ನಮಗೆ ಗೊತ್ತೇ ಇರಲಿಲ್ಲ. ತುಂಬ ಸಿಂಪಲ್ ಆಗಿ ಇರ್ತಾರೆ ಎಂದು ಆತಿಥ್ಯ ನೀಡಿದವರು ತಕ್ಷಣವೇ ತಮ್ಮ ಮೇಜಿನ ಮೇಲಿದ್ದ ಬೆಲ್ ಒತ್ತಿದರು. ಮುಂದಿನ ಕ್ಷಣ ಆಫೀಸ್ ಪ್ಯೂನ್ ಒಳಗೆ ಬರಲು, ಯೋಗಾನಂದ ತಕ್ಷಣವೇ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕ್ಷನ್ ಹೇಗೆ ಹೋಗಿ ಯಾಮಿನಿ ಮೇಡಮ್ ಹತ್ತಿರ ಅವರ ಗಂಡ ನೋಡಲು ಬಂದಿದ್ದಾರೆ ಎಂದು ಹೇಳಿ ಇಲ್ಲಿಗೆ ಕರೆದುಕೊಂಡು ಬಾ ಎಂದು ಆದೇಶಿಸಿದರು. ತರಗತಿಯಲ್ಲಿ ಮಕ್ಕಳಿಗೆ ಪುಸ್ತಕ ಓದಲು ಹೇಳಿಕೊಡುತ್ತಿದ್ದ ಯಾಮಿನಿಯ ಬಳಿ ಬಂದ ಪ್ಯೂನ್ ಯೋಗಾನಂದ, ಮೇಡಮ್, ನಿಮ್ಮನ್ನು ನೋಡಲು ನಿಮ್ಮ ಗಂಡ ಬಂದಿದ್ದಾರೆ ಮೇಡಮ್, ಪ್ರಿನ್ಸಿಪಾಲ್ ರೂಮ್ನಲ್ಲಿ ಕುಳಿತಿದ್ದಾರೆ, ತಕ್ಷಣವೇ ಬರಲು ಹೇಳಿದರು ಎಂದನು. ನನ್ನ ಗಂಡನಾ ಅಂತ ಯಾಮಿನಿಯ ಕೈಯಲ್ಲಿದ್ದ ಸೀಮೆ ಸುಣ್ಣದ ತುಂಡು ಜಾರಿ ನೆಲಕ್ಕೆ ಬಿದ್ದು ಪುಡಿಯಾಯಿತು. ಅವಳ ಹೃದಯ ಒಂದು ನಿಮಿಷ ಹಾಗೆಯೇ ನಿಂತು ಹೋದಂತಹ ಅನುಭವ. ನನ್ನನ್ನು ಬೇಡವೆಂದು ತಳ್ಳಿ ಹಾಕಿದ ಮನುಷ್ಯ ಇಷ್ಟೊಂದು ದೂರ ನನ್ನನ್ನು ಹುಡುಕಿಕೊಂಡು ಶಾಲೆಗೆ ಬಂದಿದ್ದಾನೆ ಎಂದರೆ ಮುಂದೆ ಏನು ವಿಪರೀತ ನಡೆಯಲಿದೆಯೋ ಎಂಬ ಭಯ ಮತ್ತು ಆತಂಕ ಅವಳ ದೇಹವನ್ನು ನಡುಗಿಸಿತು. ತನ್ನ ಸೀರೆಯ ನೆರಿಗೆಯನ್ನು ಬಿಗಿಯಾಗಿ ಹಿಡಿದುಕೊಂಡು ಭಾರವಾದ ಹೃದಯದೊಂದಿಗೆ ನಡುಗುವ ಕಾಲುಗಳಿಂದ ಪ್ರಿನ್ಸಿಪಾಲ್ ಕೋಣೆಯತ್ತ ನಡೆದಳು.
ಕೋಣೆಯ ಬಾಗಿಲು ತೆರೆದು ಒಳಗೆ ಬಂದ ಯಾಮಿನಿ ಅಲ್ಲಿ ಸೋಫಾದಲ್ಲಿ ಗಂಭೀರವಾಗಿ ಕುಳಿತಿದ್ದ ವಿಷ್ಣು ಪ್ರಸಾದ್ನನ್ನು ನೋಡಿದಳು. ಅವನ ಕಣ್ಣುಗಳು ತನ್ನ ಮೇಲೆಯೇ ನೆಟ್ಟಿವೆ ಎಂಬುದನ್ನು ಅರಿತ ತಕ್ಷಣ ಅವಳ ನೋಟ ನೆಲದತ್ತ ತಿರುಗಿತು. ಪ್ರಿನ್ಸಿಪಾಲ್ ಮುಗುಳುನಗೆಯಿಂದ ಎದ್ದು, ಯಾಮಿನಿ ಮೇಡಮ್, ನಿಮ್ಮ ಹಸ್ಬೆಂಡ್ ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಇವತ್ತು ಉಳಿದ ದಿನಕ್ಕೆ ನಿಮಗೆ ನಾನು ಹಾಫ್ ಡೇ ಲೀವ್ ಮಂಜೂರು ಮಾಡ್ತೀನಿ. ನೀವು ಧಾರಾಳವಾಗಿ ಇವರ ಜೊತೆ ಹೊರಡಬಹುದು ಎಂದರು ಅತ್ಯಂತ ಗೌರವದಿಂದ. ಯಾಮಿನಿಗೆ ಏನೂ ಅರ್ಥವಾಗಲಿಲ್ಲ. ಯಾವಾಗಲೂ ತನ್ನ ಮೇಲೆ ಕೋಪದ ಕಿಡಿಕಾರುತ್ತಿದ್ದ ತನ್ನ ಗಂಡ ಇಂದು ತನ್ನನ್ನು ರಜೆಯಲ್ಲಿ ಕರೆದುಕೊಂಡು ಹೋಗುವಷ್ಟು ಪ್ರಿನ್ಸಿಪಾಲ್ ಬಳಿ ಮಾತನಾಡಿದ್ದಾನೆ ಎಂದರೆ ಇದರ ಹಿನ್ನೆಲೆ ಏನು ಅನ್ನುತ್ತಾ ಎದುರು ಮಾತನಾಡಲು ಧೈರ್ಯವಿಲ್ಲದೆ ತನ್ನ ಬ್ಯಾಗನ್ನು ಮಾತ್ರ ತೆಗೆದುಕೊಂಡು ಅವನ ಹಿಂದೆ ಶಾಂತವಾಗಿ ನಡೆದು ಬಂದಳು. ಶಾಲೆಯ ಆವರಣವನ್ನು ಬಿಟ್ಟು ಹೊರಬಂದು ವಿಷ್ಣು ಪ್ರಸಾದ್ ಅವರ ಕಾರಿನ ಮುಂಭಾಗದ ಸೀಟಿನಲ್ಲಿ ಯಾಮಿನಿ ಕುಳಿತಳು. ವಿಷ್ಣು ಕೂಡ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತು ಕಾರನ್ನು ಸ್ಟಾರ್ಟ್ ಮಾಡಿದನು. ಶಾಲೆಯ ಗೇಟ್ ದಾಟಿ ಕಾರು ಚೆನ್ನೈ ರಸ್ತೆಯ ಟ್ರಾಫಿಕ್ ಒಳಗೆ ಪ್ರವೇಶಿಸಿತು. ಕಾರಿನೊಳಗೆ ಒಂದು ನಿಶ್ಶಬ್ದವಾದ ಮೌನ ಆವರಿಸಿತ್ತು. ಎಸಿಯ ತಂಪನ್ನು ಮೀರಿಯೂ ಇಬ್ಬರಲ್ಲೂ ಒಂದು ರೀತಿಯ ತಳಮಳವಿತ್ತು. ಯಾಮಿನಿ ಕಿಟಕಿಯ ಮೂಲಕ ದಿಟ್ಟಿಸಿ ನೋಡುತ್ತಿದ್ದರೂ ಅವಳ ಮನಸ್ಸಿನಲ್ಲಿ ಭಯ ಬೆರೆತ ಪ್ರಶ್ನೆಗಳೇ ಓಡುತ್ತಿದ್ದವು. ಕೊನೆಗೆ ಮೌನವನ್ನು ಮುರಿದು, ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗ್ತಾ ಇದ್ದೀರಾ ಎಂದು ಕ್ಷೀಣವಾದ ಭಯ ಮಿಶ್ರಿತ ಧ್ವನಿಯಲ್ಲಿ ಕೇಳಿದಳು ಯಾಮಿನಿ. ವಿಷ್ಣು ಸ್ಟೇರಿಂಗ್ ಹಿಡಿದಿದ್ದ ತನ್ನ ಎಡಗೈಯನ್ನು ಕೊಂಚ ಸಡಿಲಗೊಳಿಸಿ ಅವಳತ್ತ ತಿರುಗಿ ನೋಡದೆ ನೇರವಾಗಿ ರಸ್ತೆಯನ್ನೇ ನೋಡುತ್ತಾ, ನಮ್ಮ ಮನೆಗೆ ಹೋಗುತ್ತಿದ್ದೇವೆ ಎಂದನು ಖಡಕ್ಕಾಗಿ. ಏನು ಹೇಳ್ತಾ ಇದ್ದೀರಾ ಎಂದು ಯಾಮಿನಿ ಆಘಾತದ ತುದಿಗೆ ತಲುಪಿ ತಟ್ಟನೆ ವಿಷ್ಣುವಿನತ್ತ ತಿರುಗಿ ನೋಡಿದಳು. ಅವಳ ಕಣ್ಣುಗಳು ಅಗಲವಾಗಿದ್ದವು. ನಮ್ಮ ಮನೆಯ ಅಂದು ವಕೀಲರ ಆಫೀಸ್ನಲ್ಲಿ ನನ್ನಿಂದ ವಿಚ್ಛೇದನದ ಪತ್ರದಲ್ಲಿ ಸಹಿ ಪಡೆಯುವಾಗ ನಿಮಗೆ ಈ ನೆನಪು ಎಲ್ಲಿಗೆ ಹೋಗಿತ್ತು? ಈಗ ಯಾವುದಕ್ಕಾಗಿ ನನ್ನನ್ನು ಮತ್ತೆ ನಿಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದೀರಾ? ನನ್ನನ್ನು ಇನ್ನೂ ಎಷ್ಟೆಂದು ಕಿರುಕುಳ ನೀಡುತ್ತೀರಾ ಎಂದು ಅವಳ ಎದೆಯಲ್ಲಿ ಹೆಪ್ಪುಗಟ್ಟಿದ ಎಲ್ಲ ತಳಮಳಗಳು ಮಾತುಗಳಾಗಿ ಹೊರಬಂದವು. ವಿಷ್ಣು ತಟ್ಟನೆ ಕಾರನ್ನು ರಸ್ತೆಯ ಬದಿಯಲ್ಲಿ ಬ್ರೇಕ್ ಹಾಕಿ ನಿಲ್ಲಿಸಿದನು. ಕಾರಿನ ಎಂಜಿನ್ ಆಫ್ ಮಾಡಿ ಸೀಟ್ ಬೆಲ್ಟ್ ತೆಗೆದು ಸಂಪೂರ್ಣವಾಗಿ ಯಾಮಿನಿಯ ಕಡೆಗೆ ತಿರುಗಿದನು. ಅವನ ಕಣ್ಣುಗಳನ್ನು ನೋಡಿದ ಯಾಮಿನಿ ಹಾಗೆಯೇ ಸ್ತಬ್ಧರಾದಳು. ಯಾವಾಗಲೂ ಬಿಗಿಯಾಗಿಯೂ ಗರ್ವದಿಂದಲೂ ಇರುತ್ತಿದ್ದ ವಿಷ್ಣು ಪ್ರಸಾದ್ ಅವರ ಕಣ್ಣುಗಳು ಇಂದು ನೀರು ತುಂಬಿ ಕಣ್ಣೀರು ಹರಿಯಲು ಸಿದ್ಧವಾದ ಕೊಳದಂತೆ ನಿಂತಿದ್ದವು. ಸಾರಿ ಯಾಮಿನಿ ಎಂದನು ವಿಷ್ಣು. ಅವನ ಧ್ವನಿ ಗದ್ಗದಿತವಾಯಿತು. ನಾನು ನಿನಗೆ ಮಾಡಿದ್ದೆಲ್ಲವೂ ಮಹಾಪಾಪವೇ, ಕ್ಷಮಿಸಿಬಿಡು ಎಂಬ ಒಂದೇ ಒಂದು ಮಾತಿನಲ್ಲಿ ನಿನ್ನ ಬಳಿ ನಾನು ಅದನ್ನು ಕೇಳಲು ಸಾಧ್ಯವಿಲ್ಲ. ನಿನ್ನ ಮನಸ್ಸಿಗೆ ಎಷ್ಟು ಗಾಯವಾಗಿರಬಹುದು ಎಂಬುದು ನನಗೆ ಈಗ ಚೆನ್ನಾಗಿ ಅರ್ಥವಾಗ್ತಿದೆ ಯಾಮಿನಿ ಅಂದಾಗ ಯಾಮಿನಿ ಏನು ಮಾತನಾಡದೆ ಕಣ್ಣುಗಳು ತುಂಬಿ ಅವನನ್ನೇ ನೋಡಿದಳು. ವಿಷ್ಣು ಮುಂದುವರೆಸಿದನು. ನನ್ನ ತಂಗಿ ಮಾಯಾ, ಅವಳು ಇಂದು ನನಗಾಗಿ, ನನ್ನ ಈ ಜೀವನಕ್ಕಾಗಿ ತನ್ನ ಜೀವನವನ್ನೇ ಆ ಮೃಗ ಸಾಗರ್ ಬಳಿ ಒತ್ತೆ ಇಡಲು ಮುಂದಾದಳು. ಹಾಗಷ್ಟೇ ನನಗೆ ನಿನ್ನ ಮೌಲ್ಯ ಮತ್ತು ನನ್ನ ತಪ್ಪಿನ ಆಳ ಅರ್ಥವಾಯಿತು. ನಾನು ಒಬ್ಬ ಮೂರ್ಖ. ನನ್ನ ಅಪ್ಪ ಆದಿಶೇಷನ ವಿಕೃತ ಬುದ್ಧಿಯನ್ನು ಅರಿಯದೆ ನಿನ್ನನ್ನು ನನ್ನ ಮನೆಗೆ ಕರೆತಂದು ನಿನ್ನ ಜೀವನವನ್ನು ಹಾಳು ಮಾಡಿದೆ. ಆದರೆ ಇನ್ಮೇಲೆ ನಾವು ಆ ಆದಿಶೇಷನ ಮನೆಯಲ್ಲಿ ಇರುವುದಿಲ್ಲ. ನಿನಗಾಗಿ ಮತ್ತು ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ನಮ್ಮ ಮಗುವಿನ ಭವಿಷ್ಯಕ್ಕಾಗಿ ನಾನು ಪ್ರತ್ಯೇಕ ಮನೆ ನೋಡಿದ್ದೇನೆ. ನಾವು ಅಲ್ಲಿ ಪ್ರತ್ಯೇಕವಾಗಿ ಇರೋಣ ಯಾಮಿನಿ ಅಂದಾಗ ನಿನ್ನ ಹೊಟ್ಟೆಯಲ್ಲಿ ಬೆಳೆಯುತ್ತಿರುವ ನಮ್ಮ ಮಗು ಎಂಬ ಮಾತನ್ನು ಕೇಳಿದ ತಕ್ಷಣ ಯಾಮಿನಿಯ ಕೈಗಳು ತಾನಾಗಿಯೇ ತನ್ನ ಹೊಟ್ಟೆಯನ್ನು ಅಪ್ಪಿಕೊಂಡವು. ಕಣ್ಣೀರು ಅವಳ ಕೆನ್ನೆಗಳನ್ನು ಒದ್ದೆ ಮಾಡಿತು. ನಿನ್ನನ್ನು ನಾನು ಈಗಲೇ ನನ್ನ ಜೊತೆ ಸೇರಿ ಬಾಳಬೇಕೆಂದು ಒತ್ತಾಯಿಸುವುದಿಲ್ಲ ಯಾಮಿನಿ. ನಿನಗೆ ನನ್ನನ್ನು ಯಾವಾಗ ಮನಸಾರೆ ಕ್ಷಮಿಸಬೇಕು ಎನ್ನಿಸುತ್ತದೆಯೋ ಆಗ ನಾವು ಗಂಡ ಹೆಂಡತಿಯಾಗಿ ಸೇರಿ ಬಾಳೋಣ. ಅಲ್ಲಿಯವರೆಗೆ ನಿನ್ನ ಮಗುವಿಗೆ ಅಪ್ಪನಾಗಿ, ನಿನಗೆ ಒಬ್ಬ ಒಳ್ಳೆಯ ಸ್ನೇಹಿತನಾಗಿ ನಿನ್ನ ಜೊತೆಯಲ್ಲೇ ಇದ್ದು ನಿನ್ನನ್ನು ನೋಡಿಕೊಳ್ಳಲು ನನಗೊಂದು ಅವಕಾಶ ಕೊಡು ಎಂದು ವಿಷ್ಣು ಪ್ರಸಾದ್ ತನ್ನ ಕೈಗಳನ್ನು ಚಾಚಿ ಯಾಮಿನಿಯ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡನು. ದೊಡ್ಡ ಉದ್ಯಮಿ ಎಂಬ ಅಹಂಕಾರವೆಲ್ಲ ಕರಗಿ ಒಬ್ಬ ಸಾಮಾನ್ಯ ಗಂಡನಾಗಿ ಅವಳ ಕಾಲಡಿಯಲ್ಲಿ ಬಿದ್ದು ಕ್ಷಮೆ ಕೇಳದ ಕೊರತೆಯಷ್ಟೇ ಬಾಕಿ ಇರುವಂತೆ ಕರಗಿ ನಿಂತನು ವಿಷ್ಣು. ಅವನ ನಿಜವಾದ ಕಣ್ಣೀರು ಮತ್ತು ಪ್ರೀತಿ
ಯಾಮಿನಿಯ ಎದೆಯನ್ನು ಕರಗಿಸಿತು. ಅವನ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡವು. ವಿಷ್ಣು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಹೊಸ ಭರವಸೆಯೊಂದಿಗೆ ಕಾರನ್ನು ಮತ್ತೆ ಸ್ಟಾರ್ಟ್ ಮಾಡಿದನು. ಯಾಮಿನಿಯ ಮುಖದಲ್ಲೂ ಬಹು ದಿನಗಳ ನಂತರ ಒಂದು ಮೆಲ್ಲನೆಯ ನೆಮ್ಮದಿಯ ಮುಗುಳುನಗೆ ಹರಳಿತು. ಅದೇ ಸಮಯದಲ್ಲಿ ಚೆನ್ನೈನ ವರ್ಮನ್ ಗ್ರೂಪ್ ಸಂಸ್ಥೆಯ ಭವ್ಯವಾದ MD ಕ್ಯಾಬಿನ್ನಲ್ಲಿ ಒಂದು ಪ್ರಮುಖ ಬಿಸಿನೆಸ್ ಮೀಟಿಂಗ್ ಮುಕ್ತಾಯಗೊಂಡಿತು. ಆ ಮೀಟಿಂಗ್ನಲ್ಲಿ ವರ್ಮನ್ ಕುಟುಂಬದ ಹಿರಿಯ ವಾರಸುದಾರ ಅಥರ್ವ ಮತ್ತು ಅವನ ತಮ್ಮ ವಿಕ್ರಮ್ ಫೈಲ್ಗಳನ್ನು ಪರಿಶೀಲಿಸುತ್ತಿದ್ದರು. ಸೋಫಾದಲ್ಲಿ ಕುಳಿತು ಕಾಫಿ ಕುಡಿಯುತ್ತಿದ್ದ ನಕ್ಷತ್ರ ತನ್ನ ಗಂಡ ಅಥರ್ವ ಮತ್ತು ಮೈದುನ ವಿಕ್ರಮ್ನನ್ನು ಮುಗುಳು ನಗೆಯಿಂದ ನೋಡುತ್ತಿದ್ದಳು. ಮೀಟಿಂಗ್ ಫೈಲ್ಗಳನ್ನು ಮುಚ್ಚಿ ಅಥರ್ವ ಕುರ್ಚಿಯಲ್ಲಿ ಹೊರಗೆ ಕುಳಿತು ವಿಕ್ರಮ್ನನ್ನು ಸೂಕ್ಷ್ಮವಾಗಿ ಗಮನಿಸಿದನು. ವಿಕ್ರಮ್ನ ಮುಖದಲ್ಲಿದ್ದ ಕೊಂಚ ಆಯಾಸ ಮತ್ತು ಕಾವ್ಯಾಳ ಬಗೆಗಿನ ಚಿಂತೆ ಅವನ ಅಣ್ಣನ ಕಣ್ಣಿಗೆ ಬೀಳದೆ ಇರುತ್ತದೆಯೇ. ವಿಕ್ರಮ್ ಎಂದು ಅಥರ್ವ ಮೃದುವಾಗಿ ಕರೆಯಲು ವಿಕ್ರಮ್ ನಿಮಿರ್ದು ನೋಡಿದನು. ಹೇಳಿ ಅಣ್ಣ ಅಂದಾಗ, ಇನ್ನೂ 2 ದಿನಗಳಲ್ಲಿ ನ್ಯೂ ಇಯರ್ ಬರಲಿದೆ ವಿಕ್ರಮ್. ನಿಮ್ಮ ಸಮಸ್ಯೆಯ ನಂತರ ನೀನು ಕಾವ್ಯಾಳನ್ನು ಇನ್ನೂ ಸರಿಯಾಗಿ ಭೇಟಿಯಾಗಿಲ್ಲ ಅಲ್ಲವೇ? ನೀನು ಒಂದು ಕೆಲಸ ಮಾಡು, ಈ ನ್ಯೂ ಇಯರ್ಗೆ ನಿನ್ನ ಹೆಂಡತಿಯನ್ನು ಕರೆದುಕೊಂಡು ಎಲ್ಲಾದರೂ ಹೊರಗೆ ಹೋಗಿ ಬಾ. ಬಿಸ್ನೆಸ್ಸನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದನು ಅಥರ್ವ ಒಬ್ಬ ಅಣ್ಣನಾಗಿ ಅವನ ಹೆಗಲ ಮೇಲೆ ತಟ್ಟಿ. ವಿಕ್ರಮ್ ಕೊಂಚ ತಲೆ ಬಾಗಿಸಿ ಮುಗುಳು ನಕ್ಕನು. ಆದರೆ ಅಣ್ಣ, ಅವಳು ಈಗಾಗಲೇ ತುಂಬ ಅಪ್ಸೆಟ್ನಲ್ಲಿದ್ದಾಳೆ. ನಮ್ಮ ಮದುವೆಯ ಜೀವನದ ಬಗ್ಗೆ ಇವತ್ತಷ್ಟೇ ಅವಳು ಕೊಂಚ ಯೋಚಿಸುವ ಸ್ಥಿತಿಗೆ ಬಂದಿದ್ದಾಳೆ. ಈಗ ಹೋಗಿ ನಾನು ಅವಳನ್ನು ಹೊರಗೆ ಕರೆದರೆ ಖಂಡಿತ ಬರಲ್ಲ ಅಣ್ಣ ಎಂದನು ತನ್ನ ವಾಸ್ತವದ ತಳಮಳದೊಂದಿಗೆ. ಇದನ್ನು ಕೇಳಿದ ಅಥರ್ವ ಜೋರಾಗಿ ನಕ್ಕನು. ಲೈ ವಿಕ್ರಮ್, ನಿನ್ನ ಪ್ರೀತಿಯನ್ನು ಆ ಹುಡುಗಿ ಅನುಭವಿಸಬೇಕು ಕಣೋ. ಅದಕ್ಕೆ ನೀನು ಅವಳನ್ನು ನಿಜವಾಗಿ ಪ್ರೀತಿಸಬೇಕು. ಸುಮ್ಮನೆ ಬಾಯಿ ಮಾತಿನಲ್ಲಿ ಕಾವ್ಯ ನನಗೆ ಮುಖ್ಯ ಎಂದು ನೀನು ಹೇಳುವುದರಲ್ಲಿ ಯಾವುದೇ ಅರ್ಥವಿಲ್ಲ. ಅರ್ಥವಾಯಿತಾ ಎಂದನು ಅಥರ್ವ. ನಾನು ಪ್ರಯತ್ನಿಸ್ತೀನಿ ಅಣ್ಣ. ನನಗೆ ಕಾವ್ಯ ಎಷ್ಟು ಮುಖ್ಯ ಎಂಬುದು ನನ್ನ ಮನಸ್ಸಿಗೆ ಗೊತ್ತಿದೆ. ಆದರೆ ಅವಳ ಹತ್ತಿರ ಹೋಗಿ ಹುರುಗಿ ಆ ಸಿನಿಮಾದಲ್ಲಿ ಬರುವಂತೆ ಪ್ರೀತಿಯ ಭಾಷೆಯಲ್ಲಿ ಮಾತನಾಡಲು ನನಗೆ ಗೊತ್ತಿಲ್ಲ ಅಣ್ಣ. ನನ್ನ ಮನಸ್ಸು ಖಂಡಿತ ಬದಲಾಗಿದೆ. ಕಾವ್ಯಾಳನ್ನು ನನ್ನ ಜೀವ ಇರುವವರೆಗೆ ನಾನು ಖಂಡಿತ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಒಬ್ಬ ಪ್ರೇಮಿಯಾಗಿ ಸದ್ಯಕ್ಕೆ ನನ್ನಿಂದ ತಕ್ಷಣವೇ ಬದಲಾಗಲು ಆಗದಿದ್ದರೂ ಖಂಡಿತ ಅವಳಿಗೆ ಒಬ್ಬ ಒಳ್ಳೆಯ ಗಂಡನಾಗಿ ಇರುತ್ತೇನೆ ಅಣ್ಣ. ಇವತ್ತು ಸಂಜೆ ಅವಳ ಕಾಲೇಜಿಗೆ ಹೋಗಿ ಅವಳನ್ನು ನೇರವಾಗಿ ಭೇಟಿಯಾಗುತ್ತೇನೆ. ಅವಳ ಬಳಿ ಮಾತನಾಡಿ ನೋಡುತ್ತೇನೆ ಎಂದನು ವಿಕ್ರಮ್ ತನ್ನ ನಿಜವಾದ ಭಾವನೆಗಳನ್ನು ಹಂಚಿಕೊಳ್ಳುತ್ತಾ. ಏನು ಹೇಳಲಿದ್ದೀರಾ ಎಂದು ಸೋಫಾದಿಂದ ನಕ್ಷತ್ರ ಕುತೂಹಲದಿಂದ ಕೇಳಿದಳು. ವಿಕ್ರಮ್ ನಕ್ಷತ್ರಳನ್ನು ನೋಡಿ, ನ್ಯೂ ಇಯರ್ ಬರ್ತಿದೆ ಅಲ್ವಾ ಅತ್ತಿಗೆ, ಅದಕ್ಕೆ ಹಾಗೆಯೇ ಯಾವುದಾದರೂ ದೇವಸ್ಥಾನಕ್ಕೆ ಕರೆದು ಹೋಗೋಣ ಅಂತ ಇದ್ದೀನಿ ಎಂದನು ತುಂಬ ಮುಗ್ಧವಾಗಿ. ಇದನ್ನು ಕೇಳಿದ ಅಥರ್ವ ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡನು. ಲೈ ಮೂರ್ಖ ತಮ್ಮ, ನ್ಯೂ ಇಯರ್ಗೆ ಹೆಂಡತಿಯನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗ್ತಾರಾ? ಕೊಂಚ ಲಾಂಗ್ ಎಲ್ಲಾದರೂ ಕರೆದುಕೊಂಡು ಹೋಗಿ ಬಾರೋ ಎಂದನು ಗದರಿಸುತ್ತ. ಅಯ್ಯೋ ಅಣ್ಣ, ಅವಳು ನನ್ನ ಹತ್ತಿರ ಬರುವುದಕ್ಕೆ ಅಷ್ಟೊಂದು ಭಯಪಟ್ಟು ನಡುಗುತ್ತಾಳೆ. ಇದರಲ್ಲಿ ಲಾಂಗ್ ಡ್ರೈವ್ ಎಂದರೆ ಬರಲ್ಲ ಅಣ್ಣ. ನೀನು ಯಾರೆಂದೇ ನನಗೆ ಗೊತ್ತಿಲ್ಲ, ಹೋಗೋ ಎಂದು ಹೇಳಿ ಹೊರಟು ಹೋಗುತ್ತಾಳೆ ಅಣ್ಣ ಎಂದು ವಿಕ್ರಮ್ ತನ್ನ ಕೈಗಳನ್ನು ತೋರಿಸಿ ಮುಗ್ಧವಾಗಿ ಹೇಳಲು, ಅವನ ಆ ಮುಗ್ಧ ಮಾತುಗಳನ್ನು ಮತ್ತು ಕಾವ್ಯಾಳನ್ನು ನೋಡಿ ಅವನು ಭಯಪಡುವುದನ್ನು ಕೇಳುತ್ತಿದ್ದ ನಕ್ಷತ್ರ ತನ್ನ ನಿಯಂತ್ರಣವನ್ನು ಮೀರಿ ಕಲಕಲನೆ ಜೋರಾಗಿ ನಕ್ಕು ಬಿಟ್ಟಳು. ಅವಳ ನಗುವಿನ ಧ್ವನಿ ಆ ಕೋಣೆಯಲ್ಲೆಲ್ಲ ಪ್ರತಿಧ್ವನಿಸುತ್ತಿತ್ತು. ಅಥರ್ವ ಸಹ ನಕ್ಷತ್ರಳ ನಗುವನ್ನು ಸವಿಯುತ್ತಾ ವಿಕ್ರಮ್ನ ಬಳಿ, ಲೈ ವಿಕ್ರಮ್, ನಿನ್ನ ಹೆಂಡತಿ ಅಷ್ಟೊಂದು ತುಂಟಿ ಕಣೋ, ನಿನ್ನನ್ನೇ ಈ ಪಾಡು ಮಾಡಲಿದ್ದಾಳೆಯೇ ಎಂದು ನಗುತ್ತಾ ಕೇಳಿದನು. ವಿಕ್ರಮ್ ಸಹ ತನ್ನ ಅಣ್ಣ ಅತ್ತಿಗೆಯೊಂದಿಗೆ ತುಂಬ ಸಹಜವಾಗಿ ಮಾತನಾಡಲು ಪ್ರಾರಂಭಿಸಿ, ತುಂಟಿಯ ಅಣ್ಣ, ಕೆಲವು ಬಾರಿ ಅವಳು ಮಾತನಾಡುವ ಮಾತನ್ನು ನೋಡಿದರೆ ತುಂಟತನದಲ್ಲಿ ನನ್ನನ್ನೇ ಮೀರಿಸಿ ಬಿಡುತ್ತಾಳೆ ಅನ್ನಿಸುತ್ತೆ ಎಂದು ತನ್ನ ಮುಖದಲ್ಲಿ ಕಾವ್ಯಾಳ ಬಗೆಗಿನ ನೆನಪುಗಳೊಂದಿಗೆ ಒಂದು ಸುಂದರ ಮುಗುಳು ನಗೆಯನ್ನು ತಳೆದನು. ಅಥರ್ವ ತನ್ನ ತಮ್ಮನ ಮುಖದಲ್ಲಿರುವ ಆ ಬದಲಾವಣೆಯನ್ನು ಕಂಡು ಭಾವುಕನಾದನು. ಓಕೆ ವಿಕ್ರಮ್, ಈ ನ್ಯೂ ಇಯರ್ಗೆ ನೀನು ಕಾವ್ಯಾಳನ್ನು ನಮ್ಮ ಮನೆಗೆ ಕರೆದುಕೊಂಡು ಬಾ.
ನಿಮ್ಮ ಮದುವೆ ಮುಗಿದು ನಮ್ಮ ಮನೆಗೆ ಬಂದಾಗ ಎಲ್ಲವೂ ತಪ್ಪಾಗಿಯೇ ನಡೆಯಿತು. ನಿಮ್ಮಿಬ್ಬರ ಬದಲಾವಣೆಯನ್ನು ನಮ್ಮ ಮನೆಯಿಂದಲೇ ಶುರು ಮಾಡೋಣ. ಮೊದಲು ನಮ್ಮ ಮನೆಗೆ ಬಂದು ಆ ಹುಡುಗಿ ನಮ್ಮ ಕುಟುಂಬದ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿ. ಅಲ್ಲಿಂದ ಹಂತವಾಗಿ ನಿನ್ನನ್ನು ಅವಳು ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದನು ಅಥರ್ವ ದೃಢವಾಗಿ. ಓಕೆ ಅಣ್ಣ, ಖಂಡಿತ ನಾನು ಇವತ್ತು ಅವಳ ಬಳಿ ಹೋಗಿ ಮಾತನಾಡುತ್ತೇನೆ ಎಂದು ವಿಕ್ರಮ್ ಮುಗುಳ್ನಕ್ಕನು. ಸರಿ, ಈಗ ಈ ಫೈಲ್ಗಳನ್ನು ತೆಗೆದುಕೊಂಡು ಹೋಗು. ನಾಳೆ ನಿನಗೆ ಒಂದು ಪ್ರಮುಖ ಕಾಪರ್ ಫ್ಯಾಕ್ಟರಿ ಮೀಟಿಂಗ್ ಇದೆ ಅಲ್ವಾ? ಆಗ ನೀನು ಹೋಗುವಾಗ ಕಾರ್ತಿಕ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗು ಎಂದು ಹೇಳಿ ಅಥರ್ವ ಫೈಲ್ಗಳನ್ನು ನೀಡಲು ವಿಕ್ರಮ್ ಅದನ್ನು ಪಡೆದುಕೊಂಡು ಕ್ಯಾಬಿನ್ನಿಂದ ಹೊರ ನಡೆದನು. ತಮ್ಮ ವಿಕ್ರಮ್ ಹೊರನಡೆದ ತಕ್ಷಣ ಕ್ಯಾಬಿನ್ನಲ್ಲಿ ಒಂದು ಸುಂದರ ಪ್ರಶಾಂತತೆ ಆವರಿಸಿತ್ತು. ಅಥರ್ವ ಮೆಲ್ಲನೆ ಕುರ್ಚಿಯಿಂದ ಎದ್ದು ಗಂಭೀರ ನಡಿಗೆಯಿಂದ ಹೋಗಿ ತನ್ನ ಕ್ಯಾಬಿನ್ ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡಿದನು. ಅವನು ಬಾಗಿಲು ಹಾಕುವ ಶಬ್ದ ಕೇಳಿದ ತಕ್ಷಣ ಸೋಫಾದಲ್ಲಿದ್ದ ನಕ್ಷತ್ರ ಕೊಂಚ ನಾಚಿಕೆಯಿಂದ ಅವನನ್ನು ತೀಕ್ಷ್ಣವಾಗಿ ನೋಡಿದಳು. ಏನ್ರಿ, ಆಫೀಸ್ನಲ್ಲಿ ಇಟ್ಕೊಂಡು ಏನು ಮಾಡ್ತಾ ಇದ್ದೀರಾ ಎಂದು ಅವಳು ಕೇಳುವುದರೊಳಗೆ ಅಥರ್ವ ಅವಳ ಹತ್ತಿರ ಬಂದು ಅವಳ ಮೆದುವಾದ ಕೈಗಳನ್ನು ಹಿಡಿದು ಎಳೆದು ಅವಳನ್ನು ಅಲ್ಲಿದ್ದ ಗೋಡೆಗೆ ಮೆಲ್ಲನೆ ಹೊರಗಿಸಿದನು. ನಕ್ಷತ್ರಾಳ ಹೃದಯ ಪಡಪಡನೆ ಹೊಡೆದುಕೊಳ್ಳತೊಡಗಿತು. ಅಥರ್ವನ ಕಣ್ಣುಗಳು ಅವಳ ಮುಖದಲ್ಲಿದ್ದ ಪ್ರೀತಿಯನ್ನು ಆಳವಾಗಿ ಹೀರಿದವು. ಅವಳ ನಡುವುಗಳ ಮೇಲೆ ತನ್ನ ಕೈಗಳನ್ನಿಟ್ಟು ಅವಳನ್ನು ತನ್ನ ಎದೆಗೆ ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡನು ಅಥರ್ವ. ವಿಕ್ರಮ್ಗೆ ಐಡಿಯಾ ಕೊಟ್ಟಿದ್ದು ಇರಲಿ. ನಾವು ನಮ್ಮ ನ್ಯೂ ಇಯರನ್ನು ಯಾವಾಗ ಶುರು ಮಾಡುವುದು ನಕ್ಷತ್ರ ಎಂದು ಅವಳ ಕಿವಿಯೋಲೆಯಲ್ಲಿ ತನ್ನ ಕಾಂತೀಯ ಧ್ವನಿ ಪಿಸುಗುಟ್ಟಿದನು. ಮಾವ, ಇದು ಆಫೀಸ್ ಎಂದು ನಕ್ಷತ್ರ ಅವನ ಎದೆಯ ಮೇಲೆ ಕೈಯಿಟ್ಟು ತಳ್ಳಲು ಯತ್ನಿಸಿದಳು. ಆದರೆ ಅವಳ ಕಣ್ಣುಗಳು ಅವನ ಪ್ರೀತಿಯಲ್ಲಿ ತೇಲುತ್ತಿದ್ದವು. ಆಫೀಸ್ ಆಗಿದ್ದರೆ ಏನಂತೆ, ನೀನು ನನ್ನ ಹೆಂಡತಿ ಎಂದು ಅವಳ ಮೆದುವಾದ ಹಣೆಯ ಮೇಲೆ ತನ್ನ ತುಟಿಗಳಿಂದ ಬಿಗಿಯಾಗಿ ಮುತ್ತಿಟ್ಟನು ಅಥರ್ವ. ಆ ಭವ್ಯವಾದ ಕಾರ್ಪೊರೇಟ್ ಕ್ಯಾಬಿನ್ನೊಳಗೆ ಆ ಇಬ್ಬರ ಹೃದಯಗಳ ಪ್ರೇಮ ರಾಗವು ಮೃದುವಾಗಿ ಧ್ವನಿಸುತ್ತಿತ್ತು. ಈ ಕಥೆ ಇನ್ನು ಮುಂದುವರಿಯುವುದು. ಥ್ಯಾಂಕ್ ಯು ಸೋ ಮಚ್.